ಚಿಂತಿಸದಿರಿ ನೀವದಕ್ಕೆ, ಚಿಂತಿಸದಿರಿ ನೀವದಕ್ಕೆ ಹೊರಟಿಹೆ ನಾನು ಮುಕ್ತಿ ಸುದೆಯನು ಪಡೆಯಲು ಆತ್ಮ ಕಲ್ಯಾಣಕ್ಕಾಗಿಯೇ. ತ್ಯಜಿಸಲಿ ಹುಚ್ಚಿಹುವೆ ನಾನು ಪರಿಗ್ರಹವನು ಇರಲದುವೆ, ಅತೀವ ಯಾತನಾಮಯವಾಗಿ ಬಹುದೊಡ್ಡ ಕಂಟಕವಾಗಿಹುದು. ಪರಿಗ್ರಹವೆಂಬುದು ಸಾಧನೆಯ ಹಾದಿಯಲಿ ಉಂಟಾಗಲಿದುವೆ, ಪರಿವಾರ ಸಂಬಂಧಗಳಿಂದಲಿ ಅನಿವಾರ್ಯವೆನಗೆ. ದೂರವಿಹುದು ಇದರಿಂದಲಿ ಎಂತಿರಲು ಒತ್ತಾಯಿಸದೆಯನ್ನನು ಅರಸಿರೆನಗೆ ಮುಂದುವರಿವಂತೆ. ನಾನೆನ್ನ ಸಾಧನಾ ಪಥದಲ್ಲಿ ಶ್ರದ್ಧೆಯಲಿ ಮಗು ಚಿಂತಿಸಿದರೆ ನೀನೆಂತು ಕೇವಲ ನಿನ್ನಾತ್ಮ ಕಲ್ಯಾಣವನು. ರಾಜ್ಯವಿದರ ಗತಿಯೇನು ರಕ್ಷಿಸುವರಾರಿದನು. ತಾಯೇ ನಿಜದಿ ನಶ್ವರವು ಈ ಲೋಕದೆಲ್ಲ ಸುಖ ಭೋಗಗಳು ಮತ್ತೀ ರಾಜ್ಯದ ಈ ಸಿರಿ ಸಂಪದಗಳು ನೀಡುವವು ಇವು ಕೇವಲ ಕ್ಷಣಿಕ ಸುಖವನು. ಅಂತೆ ಚಿಂತಿಸಲೇಕೆ ನಾನೀ ನಶ್ವರ ವಸ್ತುಗಳನ್ನು ಕುರಿತು, ಬಯಸಿಹೆ ನಾನು ಆ ಸತ್ಯ ಮಾರ್ಗದಲ್ಲಿ ನಡೆಯಲು. ಪ್ರವೃತ್ತನಾಗುವೆ ನಾನು ಆ ಸತ್ಯದ ಅನುಸಂಧಾನದಲ್ಲಿ, ಸತ್ಯ ಸಾಧನೆಯನ್ನ ಗುರಿಯಾಗಿರಲು. ಸತ್ಯವೇ ಶ್ರೇಷ್ಠ, ಸತ್ಯವೇ ಪವಿತ್ರ, ಸತ್ಯವೇ ಮಾನವನ ಆ ಅಂತಿಮ ಗುರಿಯು. ಅಂತೆ ನಾ ತೊಡಗಿಹನು ಸತ್ಯಾನ್ವೇಷಣೆಗೆ, ಅದೆನ್ನ ಪರಮ ಧ್ಯೇಯವಾಗಿರಲು. ಹಬ್ಬಬ್ಬ, ಈಗೂ ಉಂಟೆ ಶ್ರೀ ದೀಕ್ಷಾ ಕಲ್ಯಾಣದ ಆ ಮುನ್ನಡೆಗೆ ಬಾಜುನನಾಗ್ತಾ ಇದ್ದಾನೆ ಯುವಕನಾದಂತಹ ವರ್ಧಮಾನ. ಹೇಳ್ತಾ ಇದ್ದಾಳೆ, ಮಗು ಹಾಗಾದರೆ ನಾನು ಪಪೌತ್ರನನ್ನು ಪಡಿತಕ್ಕಂಥದ್ದು ಗಗನ ಕುಸುಮವ, ಮುಗಿಲ ಮಲ್ಲಿಗೆಯಾ ಎಂದು ಹೇಳಿದಾಗಮ್ಮ, ಚಿಂತೆ ಮಾಡಬೇಡಮ್ಮ, ನಾನು ಮುಕ್ತಿಸುದೆಯನ್ನು ಪಡ್ಕೊಳ್ಳಿಕ್ಕೆ, ಆತ್ಮ ಕಲ್ಯಾಣಕ್ಕಾಗಿ ನಾನು ಆ ಮುಕ್ತಿಸುದೆಯನ್ನು ಪಡ್ಕೊಂಡು ಈ ನಶ್ವರವಾದ ಪರಿಗ್ರಹಗಳನ್ನು, ಏನು ಈ ಮನೆ ಮಠ ಸಂಸಾರ ಬಂಧನ ಇವೆಲ್ಲವೂ ಕೂಡ ಮಾನವರಿಗೆ ಪರಿಗ್ರಹಗಳು. ಅದನ್ನು ನಾನು ಪರಿಗ್ರಹವನ್ನು ಬಿಟ್ಟು, ಯಾಕೆಂದರೆ ಪರಿಗ್ರಹದಲ್ಲಿ ಯಾತನಾಮಯ ಇದೆ, ಅದು ನಮ್ಮ ಸಾಧನೆಗೆ ಭಂಗ ತರುತ್ತಮ್ಮ. ಈ ಪರಿವಾರ, ಹೆಂಡತಿ, ಮಕ್ಕಳು ಅವಕ್ಕೆಲ್ಲ ನಾವು ನಮ್ಮ ದೇಹವನ್ನು ದಂಡಿಸಬಾರ್ದಮ್ಮ. ಆದ್ದರಿಂದ ನೀವೆಲ್ಲ ನನಗೆ ಹರಸಿ, ನಾನು ಸಾಧನಾ ಪಥದಲ್ಲಿ ನಾನು ಶ್ರದ್ಧೆಯಿಂದ ಮುನ್ನುಡಿತೀನಿ, ಮುಕ್ತಿಯ ಮಾರ್ಗಕ್ಕೆ ನಾನು ಹೋಗ್ತೀನಿ, ಅರ್ಥಾತ್ ದೀಕ್ಷೆಯನ್ನು ಪಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆಗ ತಾಯಿಗೆ ಬಹಳ ದುಃಖ ಆಗ್ತದೆ. ಮಗು ಚಿಂತಿಸಿದರೆ ನೀ ನಿಂತು ಕೇವಲ ನಿನ್ನಾತ್ಮ ಕಲ್ಯಾಣವನು. ಮಗು ನೀನು ಸ್ವಾರ್ಥಿಯಾಗಿ ನಿನ್ನ ಆತ್ಮ ಕಲ್ಯಾಣದ ಬಗ್ಗೆ ಚಿಂತೆ ಮಾಡಿದ್ರೆ ಈ ರಾಜ್ಯವನ್ನು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ರಾಜಧರ್ಮ. ನೀನು ಯುವಕನಾದಂತನು, ಯುವರಾಜ ನೀನು, ಈ ರಾಜ್ಯದ ಜನರ ಕಥೆ ಏನು, ಗತಿ ಏನು ಅಂತ ಹೇಳ್ತಾಳೆ ತಾಯಿ. ಹಾಗೆ ಹೇಳ್ತೇನೆ, ತಾಯಿ ಈ ಏನು ಲೌಕಿಕ ಇದೆಲ್ಲ ನಶ್ವರವಾಗಿರ್ತಕ್ಕಂಥ ಸುರಚಾಪಾಂಬೋಲೆ ವಿದ್ಯುಲ್ಲತೆಗಳ ತೆರವರು. ಕಾಮನ ಬಿಲ್ಲು ನೋಡ್ಲಿಕ್ಕೆ ಎಷ್ಟು ಚಂದ ಕಾಣುತ್ತೆ, ಆದರೆ ಶಾಶ್ವತನ ಇಲ್ಲ. ಹಾಗೆ ಈ ಲೋಕದ ಸಿರಿ ಸೌಭಾಗ್ಯ, ರಾಜ್ಯದ ಐಸಿರಿ ಸಂಪದ ಇವೆಲ್ಲವೂ ಕೂಡ ಕ್ಷಣಿಕ ಸುಖವು. ಆದ್ದರಿಂದ ನಶ್ವರವಾಗಿರ್ತಕ್ಕಂಥ ಇದರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬಾರ್ದಮ್ಮ.
ನಮ್ಮ ಪಯಣ ಏನಿದ್ರು ಕೂಡ ಮುಕ್ತಿಯ ಮಾರ್ಗ, ಅದನ್ನು ಪಡ್ಕೊಳ್ಬೇಕು. ಆ ಸತ್ಯವೇ ಆ ಪವಿತ್ರ. ಆದ್ರಿಂದ ಸತ್ಯ, ವಾಟ್ ಈಸ್ ಟ್ರೂತ್, ತ್ಯಾಗ. ತ್ಯಾಗವೇ ಇದು. ಅದನ್ನೇ ನನಗೆ, ನಾನು ಸತ್ಯಾನ್ವೇಷಣೆಯ ಆ ದಾರಿಕಾರನಾಗಿದ್ದೇನೆ, ಅದೇ ನನ್ನ ಪರಮಧ್ಯೇಯವಾಗಿದೆ ಅಂತ ಹೇಳಿ ಯುವಕನಾದಂಥ ವರ್ಧಮಾನ ಹೇಳ್ತಾ ಇದ್ದಾನೆ. ಅಬ್ಬಬ್ಬಾ, ಹೇಗೆ ನೋಡಿ, ದೀಕ್ಷಾ ಕಲ್ಯಾಣ ಸಂಪುಟ ಎನ್ನುವ ಕುಸುಮ ಒಂದೊಂದು ಸ್ವಲ್ಪ ಬಿರಿತಾ ಇದೆ. ಅದನ್ನು ನೋಡ್ತಾ ನಮಗೂ ಕೂಡ ಒಂದು ರೀತಿಯ ಅಲೌಕಿಕ ಆನಂದ ಉಂಟಾಗ್ತಾ ಇದೆ. ಒಮ್ಮೆ ಅಯ್ಯೋ ಏನಪ್ಪ, ಲೌಕಿಕ ಎಷ್ಟು ಚಂದ ಅಂತ ಅನಿಸುತ್ತೆ ನಮಗೆ, ಆದರೆ ಅಲೌಕಿಕ ಅದಕ್ಕಿಂತಲೂ ಕೂಡ ಚಂದ ಅಲ್ವಾ ಎನ್ನುವ ಮಾರ್ಗವನ್ನು ಇಲ್ಲಿ ಡಾಕ್ಟರ್ ಲತಾ ರಾಜಶೇಖರ್ ನಮಗೆ ಸಾದರಪಡಿಸ್ತಾ ಇದ್ದಾರೆ. ನಮಸ್ಕಾರ.